ಅಟ್ನೆ ಹಾಕೋಕ್ಕೆ ಸ್ಟ್ಯಾಂಡ್ ಇದು. ಅಟ್ನೆ ಹಾಕೋಕ್ಕೆ ಸ್ಟ್ಯಾಂಡು. ಚಾರು ಅಂದ್ರೆ ಏನು? ಚಾರು ಚಾರು ಹಾಂ 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 ಹ್ಞೂ. ಅಲ್ಲ ಸುತ್ತಲ ದಾರದಲ್ಲಿ ಕಟ್ಟಿದರೆ ಚೆನ್ನಾಗಿ ಗಟ್ಟಿ ಇರ್ತದೆ, ಕರೆಕ್ಟಾಗಿ ಕುತ್ಕೊಂತದೆ. ಅವ್ರು ಯಾರೋ ಪೈಪ್ ಇಟ್ಕೊಂಡು ಹೋಯ್ತಾರಲ್ಲಪ್ಪ ಅಲ್ಲಿ ಕೆಳಗಡೆ, ನಮ್ಮ ಸ್ಟ್ರೇಟು ಅಲ್ಲಲ್ಲಿ ಹಲಸಿನ ಮರದ ನ್ಯಾರಕ್ಕೆ ನೋಡು, ಹಲಸಿನ ಮರದ ನ್ಯಾರಕ್ಕೆ ನೋಡು. ಓ ಈ ಕಡೆ ಮತ್ತೆ ಎಲ್ಲ ಹೊಸ ಶೀಟ್ ಹಾಕ್ಬಿಟ್ಟಾರಲ್ಲ. ಹಾಂ ಕೋಳಿ ಫಾರ್ಮು ಈ ಕಡೆ ಹೊಸದು. ಈ ಕಡೆ ಗೋಡೆ ಐತಲ್ಲ, ಹಾಂ ಹಾಂ ಈ ಗೋಡೆ ಹಳೆ ಗೋಡೆ. ಹಾಂ ಆ ಕಡೆದು ಗೋಡೆ ಕಟ್ಟೋದಾಗ ಈಗ ಮೊನ್ನೆ ಆಯ್ತನಲ್ಲ, ನಾನು ಬೆಂಗಳೂರು ಬಂದಲ್ಲ, ಒಂದು ವಾರ ಹಿಂದೆ ಈ ಥರ ಗೋಡೆ ಆ ಕಡೆ ಕಟ್ತಾಯಿದ್ರು. ಫುಲ್ ಅವನೇ ಮಾಡೋನೆ ಊರಿಗೆ ಹೋಗ್ಬೇಕು ಅಂದ್ಬಿಟ್ಟು ಬೆಂಗಳೂರಿಗೆ. ಬೆಂಗಳೂರು ಹಿಂದಿಯವ್ರು ಅಂತವ್ರು. ಆಮೇಲೆ ಈಗ 2 ದಿನ ಕಟ್ಟಾಗ ಒಂದು ದಿನ ಕಟ್ಬಿಡೋನೆ ಬೆಳಗಿನ. ಅದೇನಾಗದೆ ಗೋಡೆ ಸೀಟಿಗೆ ಮೇಲ್ಗಡೆ ಸೀಟಿಗೆ ಗೋಡೆ ಬಿಲ್ದಂಗೆ ಇಟ್ಕೊಟ್ಟವ್ರೆ. ಏನು ಆ ಸೀಟು ಮೇಲ್ಗಡೆ ಸೀಟು ಕಬ್ಬಣಕ್ಕವ್ರಲ್ಲ, ಆರ್ಡ್ರ್ ಮಾಡಿ ಇದು ಮಾಡಿರೋವು, ಅದಕ್ಕೆ ಸಪೋರ್ಟಿಗೆ ಹೊಡಿ ಕಟ್ಟವ್ರೆ. ನಾಳೆ ಹೇಳೋದಂತೆ ಬರೀ ಅರ್ಧ ಕಟ್ಟು, ನಾಳೆಗೆ ಮಾಡ್ಕೊ ಅಂತ ಹೇಳಿದಂತೆ. ಕುಗ್ತೈತೆ ನೋಡು. ಹಾಂ ಅವನೇ ಮಾಡೋಣ 2 ದಿನ, ಒಂದಿನ ಕಟ್ಟೋದು ಅಲ್ಲ, 2 ದಿನ ಕಟ್ಟೋದು, ಒಂದಿನ ಕಟ್ಬಿಡೋನೆ. ಒಂದು ದಿನ ಕಟ್ಬಿಟ್ಟವ್ರೆ. ಗೋಡೆ ಬಿದ್ದೋಗಿ ಕಟ್ಟರ ಮೇಲೆ ಕೈಗೆ ಒಬ್ಬ ಇಲ್ಲಿ ಕೈಗೆ ಏಟಾಗಿ ಇರುತ್ತಂತೆ, ಕೈ ಇಲ್ಲಿಗೆ ಏಟಾಗಿ ಅಮ್ಮ ಬೈತಿತ್ತು. ಬಿಡೋದೇ ಮಾಡ್ಬಿಡೋದಕ್ಕೆ ಮಂಜ. ಎಳ್ಕ ಬರಲ್ಲವಾ? ಹಿಂಗೆ ನನ್ನ ಕಡೆ ಎಳ್ಕ, ನನ್ನ ಕಡೆ ಬಾ, ಎಳ್ಕೊಂಡು ಸೈಡಿಗೆ. ಹಂಗೆ ಬಿಡಿಸು, ಆ ಕಡೆ ಬಿಡಿಸು, ಈ ಕಡೆ ಬಿಡಿಸು. ಇವಾಗ ಆ ಕಡೆ, ಈಗ ಹಿಂಗಲ್ಲ, ಆ ಕಡೆ ಹೋಗಿ ಇವಾಗ. ಬಿಟ್ಕೊತದೆ ಇವಾಗ. ಎಳ್ಕ ಹೇಳಿ ಹೋಗಂಗೆ ಅಷ್ಟೇ. ಬಿದ್ದಾಯ್ತು. ಆ ಮರದಲ್ಲಿ ನೋಡ್ತೀಯಾ? ಸಣ್ಣದು ಬೇಡ, ಸಣ್ಣ ಗಿಡದಲ್ಲಿ ಬೇಡ. ಅದು ಸಣ್ಣ ಗಿಡದಲ್ಲಿ ಹಾಕಿದ್ರೆ ಹೋಗ್ಬಿಡುತ್ತೆ ಇದು. ಅದು ಅಟ್ನೆ ಕಟ್ಟೋಕ್ಕೆ ಕೆಳಗಡೆ ಅದು ಒಂದು ಪೋಲ್ಸು ಆ ಕಡೆ ಈ ಕಡೆ ಬೀಳಬಾರ್ದು ಅಂತ ಇದು ಕಟ್ಟೋಕ್ಕೆ. ಇದು ತೆಂಗಿನ ಮರದ್ದು ಇದು ತೊಗೊತಾ ಇರೋದು. ಈ ಉರಿ ಎಲ್ಲ ಸಿಕ್ಕಲ್ಲ ಇಲ್ಲಿ ಜಮೀನಲ್ಲಿ, ಅದಕ್ಕೋಸ್ಕರ ಇದು ತೊಗೊತಾ ಇರೋದು. ಸ್ವಲ್ಪ ದೊಡ್ಡ ಮರ ಇರ್ತಾವಲ್ಲ ಅಂಥದ್ರಲ್ಲಿ ತಗೊಂಡ್ರೆ ಏನಾಗಲ್ಲ. ಇವು ಸಣ್ಣ ಗಿಡ ಅಲ್ವಾ, ಸಣ್ಣ ಗಿಡದಲ್ಲಿ ಅವು ಒಂಥರ ಎಳೆ ಮಕ್ಕಳಿದ್ದಂಗೆ ಅದು. ಇದು ಸುಲಿದಿದೆಯಲ್ಲ, ನಮಗೆ ಮೈ ಮೇಲೆ ಚರ್ಮ ಸುಲ್ದಂಗೆ ಅದು ಪಾಪ. ಇವಾದ್ರೆ ದೊಡ್ಡ ಗಿಡಕ್ಕೆ ಏನಿದಾಗಲ್ಲ. ಅಲ್ಲಿ ನೋಡ್ಬೇಕಾಯ್ತು, ಆ ಕಡೆ ಒಂದು ಬಂತು. ಇನ್ನೊಂದು ಚೂರದೆ. ಬಂತು ನೋಡು, ಬಿದ್ದಾಯ್ತು. ಇವು ಒಂದರಲ್ಲಿ ಎಷ್ಟು ಮಾಡ್ಬೋದು? ಒಂದರಲ್ಲಿ ಚೆನ್ನಾಗಿರೋದು 2 ಬರೋದು ಉದ್ದಕ್ಕೆ. ಮತ್ತು ಎಳ್ಕೊಂಡು ನೋಡಿ ಅಲ್ಲಿಗೆ ಅಟ್ನೆ ಹತ್ರ. ಅಟ್ನೆಗೆ ಗರಿ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಉದ್ದ ಅಡ್ಡ ಇವೆಲ್ಲ ಹಾಕೋದ ಕೆಳಗಡೆ ಹೆಂಗೆ ಸಣ್ಣವೆಲ್ಲ ಹಾಕೋದು. ಓಹೋ, ಈ ಥರ ಸಿಗಳದ.
ಗಟ್ಟಿ ಇರುತ್ತಾ ಇದು ದಾರ್ಕಿನ ಹಾಂ ಹಾಂ ಹಿಂಗೂ ಮಾಡ್ಬೋದು ಹಾಂ ಅದೇ ಅಂದ್ಕೊಂಡೆ ಇದರಲ್ಲಿ ಹೆಂಗೆ ತೆಗಿತಾರೆ ಅಂತ ಹಾಂ ಓ ದಾರ ಆದಂಗೆ ಆಯಿತು ಚಪ್ರಕ್ಕೆ ಎಣ್ಣೆ ಕಟ್ಟಕ್ಕೆ ಹಿಂಗೆ ನಾವು ಮಾಡೋದು ಹಾಂ ಇದ್ರಲ್ಲಿ ಸೊಪ್ಪು ಹೂವು ಹಾಂ 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 ಚಪ್ರಕ್ಕೆ ಹಾಂ ಎಳ್ನೀರು ಹಾಂ ಹಾಂ ದಾರ ಕಟ್ಟಬಾರ್ದು ಅಂತ ಹಾಂ 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 ಒಳ್ಳೆ ಟೈಟ್ ಐತೆ ಅಷ್ಟೇ ಅಟ್ನೇ ರೆಡಿ ಇವಾಗ ಇದ್ರ ಮೇಲೆ ಹುಲ್ಲು ಹಾಕೋದು ಹಾಂ ಎಲ್ಲ ಹಸಿ ಗರಿ ಎಲ್ಲ ಹಾಕಿ ಅಟ್ನೇ ರೆಡಿ ಆಯ್ತು ಇವಾಗ ಇದ್ರ ಮೇಲೆ ತಾಡ್ಪಲ್ ಹಾಕೋದು ಹಸ ಮೇಯ್ತಾ ಇದೆ ಹಾಂ ನೋಡಿ ಹಿಂಗೆ ಎತ್ಕೊಂಬಂದು ಹಿಂಗೆ ಹಾಕ್ಕೊಂಡು ಗುಡ್ಡೆ ಮಾಡ್ಕೊಂಡು ಹಾಕತ್ತೆ ನಿಧಾನಕ್ಕೆ ಹಾಂ ಊಟ ತಗೊಂಬಂದರು ನೋಡಿ ಇಲ್ಲಿ ಐತೆ ಊಟ ಅರ್ಧ ಆಯಿತು ಇನ್ನೊಂದು ಅರ್ಧ ಐತೆ ಫಸ್ಟು ಬ್ಯಾಟಿಂಗ್ ಮಾಡ್ಕೋಬೇಕು ಹಾಂ 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 ಇಲ್ಲಿ ಇದ್ರೊಳಗೆ ಹಾಂ 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 ಮುದ್ದೆ ಅನ್ನ ಸಾಂಬಾರು ಹಾಂ ಕೊಡಿ ಅವ್ರ ಕೈಲಿ ಬಿಸ್ತಾರೆ ಹಾಂ ಅಷ್ಟೇ ಹಾಂ ಸಾರು ಚೆನ್ನಾಗೈತೆ ಇಷ್ಟು ಬಂದೈತೆ ಇನ್ನೊಂದು ಕಾಲು ಭಾಗ ಐತೆ ಕಾಲು ಭಾಗ ಆಯಿತು ಇನ್ನೊಂದು ಸ್ವಲ್ಪ ಆಗೈತೆ ಇನ್ನು ಅಲ್ಲೊಂದು ಸ್ವಲ್ಪ ತೊಗೊಂಬರ್ತಾವ್ರೆ ಆಗುತ್ತೆ ಇನ್ನೊಂದು ಅವರಲ್ಲಿ 2 ಅವರ್ ಆಗುತ್ತೆ ಫೈನಲಿ ರೆಡಿ ಆಯಿತು ಫೈನಲಿ ಆಗೋಯ್ತು ರೆಡಿ
ಇದೊಂದು ಆಯ್ತು ಅಂದರೆ ಮುಗೀತು. ಇದು ಶಾಸ್ತ್ರ. ಶಾಸ್ತ್ರ ಮಾಡ್ತವ್ರೆ. ಅದು ಎತ್ತಿ ಮೇಲಿಡ್ಬೇಕಾ? ಮೇಲಿಟ್ರೆ ಮುಗೀತು, ಫಿನಿಶ್ ಇವತ್ತಿಂದು. ಬಣವಿ ನೀವೇನಂತೀರ ಇದಕ್ಕೆ? ಮೆದೆ ರಾಗಿ ಮೆದೆ ಮುಗೀತು ಕೆಲಸ, ಫಿನಿಶ್. ಸ್ವಾಮಿ ಸ್ವಾಮಿ